ಎಲ್ಲರಿಗೂ ನಮಸ್ಕಾರ. ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರಿಯಾಂಕಾ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 8ನೇ ತರಗತಿಗೆ ಸಂಬಂಧಪಟ್ಟ ಹಾಗೆ ಇತಿಹಾಸದ ಪ್ರಶ್ನೋತ್ತರಗಳನ್ನು, ಉತ್ತರ ಸಹಿತ ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಇದು ನಿಮ್ಮ ಮುಂದೆ ಬರ್ತಕ್ಕಂತಹ ವಿ.ಎ.ಒ ಎಕ್ಸಾಮ್ ಆಗಿರ್ಬೋದು, ಹಾಗೆ PDO ಎಕ್ಸಾಮ್ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಅನುಕೂಲ ಆಗುತ್ತೆ. ಯಾರ್ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅಥವಾ ಯಾರೇನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಜಾಸ್ತಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಮೊದಲನೇ ಪ್ರಶ್ನೆ ನೋಡಿ, ಭಾರತದ ಕೊನೆಯ ವೈಸ್ರಾಯ್ ಯಾರು ಅಂತ ಪ್ರಶ್ನೆ ಇದೆ. ಆಪ್ಷನ್ ನೋಡಿ, ಲಾರ್ಡ್ ಕ್ಯಾನಿಂಗ್, ಲಾರ್ಡ್ ಮೌಂಟ್ ಬ್ಯಾಟನ್, ಲಾರ್ಡ್ ಕರ್ಜನ್, ಆಪ್ಷನ್ ಡಿ ಲಾರ್ಡ್ ವೆಲ್ಲೆಸ್ಲಿ ಅಂತ ಇದೆ. ಸೊ ಇಲ್ಲಿ ಆಪ್ಷನ್ ಬಿ ಏನಿದೆ, ಲಾರ್ಡ್ ಮೌಂಟ್ ಬ್ಯಾಟನ್ ಏನಿದೆ, ಇದು ಸರಿಯಾದಂತಹ ಉತ್ತರ. ಇವರು ನಮ್ಮ ಭಾರತದ ಕೊನೆಯ ವೈಸ್ರಾಯ್ ಆಗಿದ್ದಂಥವ್ರು. ಸೊ ಹಾಗಾಗಿ ಮೌಂಟ್ ಬ್ಯಾಟನ್ ಕರೆಕ್ಟ್ ಆಗಿದೆ ಇಲ್ಲಿ ಆನ್ಸರ್. ಇಲ್ಲಿ ಎರಡನೇ ಪ್ರಶ್ನೆ ನೋಡಿ, ಬ್ರಿಟಿಷರು ಅಧಿಕೃತ ದಾಖಲೆಗಳನ್ನು ಸಂರಕ್ಷಿಸಿ ಇಡುತ್ತಿದ್ರು ಯಾಕೆ ಅಂತ ಕೇಳಿದ್ದಾರೆ. ಬ್ರಿಟಿಷರು ಏನು ಮಾಡ್ತಿದ್ರು, ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಗಳನ್ನು ಅವರು ತುಂಬ ಸೇಫ್ ಆಗಿ ಸಂರಕ್ಷಣೆ ಮಾಡಿ ಇಡ್ತಿದ್ರು. ಯಾಕೆ ಇಡ್ತಿದ್ರು? ಇಲ್ಲಿ ಕೆಲವೊಂದು ಆಪ್ಷನ್ಸ್ ಇದಾವೆ ನೋಡಿ. ಆಪ್ಷನ್ ಎ, ಸಂರಕ್ಷಿತ ದಾಖಲೆಗಳು ಹಿಂದೆ ದೇಶವು ಮಾಡಿದ ಪ್ರಗತಿಯನ್ನು ಬಹಿರಂಗಪಡಿಸ್ತಾ ಇದ್ವು ಅನ್ನೋ ಒಂದು ಕಾರಣಕ್ಕೋಸ್ಕರ ಇಡ್ತಾ ಇದ್ರ. ಅಥವಾ ಆಪ್ಷನ್ ಬಿ ನೋಡಿ, ಹಿಂದೆ ಸಿದ್ಧಪಡಿಸಲಾದಂತಹ ಟಿಪ್ಪಣಿಗಳು ಮತ್ತು ವರದಿಗಳನ್ನು ಒಬ್ಬರು ಅಧ್ಯಯನ ಮಾಡಬಹುದು ಅನ್ನುವಂತಹ ಒಂದು ದೃಷ್ಟಿಯಿಂದ ಸಂರಕ್ಷಣೆ ಮಾಡಿ ಇಡ್ತಾ ಇದ್ರ. ಅಥವಾ ಅವುಗಳ ಪ್ರಗತಿಗಳನ್ನು ಆಧುನಿಕ ಕಾಲದಲ್ಲಿ ತಯಾರು ಮಾಡಬಹುದು ಮತ್ತು ಬಳಸಬಹುದು ಅನ್ನುವಂತಹ ಒಂದು ದೃಷ್ಟಿಯಿಂದ ಸಂರಕ್ಷಣೆ ಮಾಡಿ ಇಡ್ತಾ ಇದ್ರ. ಅಥವಾ ಮೇಲಿನ ಎಲ್ಲವೂ ಕೂಡ ಅಂತ ಪ್ರಶ್ನೆ ಇದೆ. ಇಲ್ಲಿ ಆಪ್ಷನ್ಸ್ ಇದೆ. ಸೊ ಹಾಗಾಗಿ ಇಲ್ಲಿ ಸರಿಯಾದಂತಹ ಉತ್ತರ ಏನಪ್ಪ ಅಂತ ಹೇಳಿದ್ರೆ, ಇವರು ಏನಕ್ಕೋಸ್ಕರ ಅಧಿಕೃತ ದಾಖಲೆಗಳನ್ನ ಸಂಗ್ರಹಣೆ ಮಾಡಿ ಇಡ್ತಾ ಇದ್ರು, ಆಪ್ಷನ್ ಡಿ ಮೇಲಿನ ಎಲ್ಲವೂ ಏನಿದೆ ಇದು ಸರಿಯಾದಂತಹ ಉತ್ತರ ಆಗಿದೆ. ಇವರು ಮುಂದೆ ಆಧುನಿಕ ಕಾಲದಲ್ಲಿ ತಯಾರಿಸಬಹುದು, ಅದರ ಒಂದು ಜೆರಾಕ್ಸ್ ಪ್ರತಿಗಳನ್ನ ತಯಾರಿಸಬಹುದು, ಹಾಗೇನೆ ಅವುಗಳನ್ನ ಬಳಸಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರ, ಅಥವಾ ವರದಿಗಳನ್ನು ಒಬ್ಬರು ಅಧ್ಯಯನ ಮಾಡಬಹುದು ಅನ್ನುವಂತಹ ಒಂದು ದೃಷ್ಟಿಯಿಂದ, ಹಾಗೆ ದೇಶ ಮಾಡಿದಂತಹ ಪ್ರಗತಿಯನ್ನು ಬಹಿರಂಗಪಡಿಸುತ್ತೆ ಅನ್ನುವಂತಹ ಒಂದು ದೃಷ್ಟಿಯಿಂದ, ಈ ಎಲ್ಲ ದೃಷ್ಟಿಯಿಂದನೂ ಕೂಡ ಏನು ಮಾಡ್ತಾ ಇದ್ರು, ಅವರು ಯಾವುದೇ ಒಂದು ಅಧಿಕೃತ ದಾಖಲೆಗಳನ್ನು ಅವರು ಸಂರಕ್ಷಣೆ ಮಾಡಿ ಇಡ್ತಾ ಇದ್ರು ಬ್ರಿಟಿಷರು. ಸೊ ಹಾಗಾಗಿ ಇದು ಆಪ್ಷನ್ ಡಿ ಏನಿದೆ ಇದು ಸರಿಯಾದಂತಹ ಉತ್ತರ. ನೆಕ್ಸ್ಟ್ ನೋಡಿ, ಮುಂದಿನ ಪ್ರಶ್ನೆ, ಮೂರನೇ ಪ್ರಶ್ನೆ, ಕಳೆದ 250 ವರ್ಷಗಳ ಭಾರತೀಯ ಇತಿಹಾಸದ ಬಗ್ಗೆ ಇತಿಹಾಸಕಾರರು ಬರವಣಿಗೆಯಲ್ಲಿ ಯಾವ ಮೂಲವನ್ನು ಬಳಸ್ತಾ ಇದ್ರು ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ ಎ, ಫ್ರೆಂಚ್ ಆಡಳಿತದ ಅಧಿಕೃತ ದಾಖಲೆಗಳು, ಆಪ್ಷನ್ ಬಿ, ಬ್ರಿಟಿಷ್ ಆಡಳಿತದ ಅಧಿಕೃತ ದಾಖಲೆಗಳು, ಆಪ್ಷನ್ ಸಿ, ಚರ್ಚ್ ಆಡಳಿತದ ಅಧಿಕೃತ ದಾಖಲೆಗಳು, ಆಪ್ಷನ್ ಡಿ ಮೇಲಿನ ಯಾವುದು ಕೂಡ ಅಲ್ಲ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು? ಆಪ್ಷನ್ ಬಿ ಏನಿದೆ, ಬ್ರಿಟಿಷ್ ಆಡಳಿತದ ಅಧಿಕೃತ ದಾಖಲೆಗಳು, ಇದು ಸರಿಯಾದಂತಹ ಉತ್ತರ ಆಗಿದೆ. ನಾಲ್ಕನೇ ಪ್ರಶ್ನೆ ನೋಡಿ, ಭಾರತದಲ್ಲಿ ಇಂಗ್ಲಿಷರ ರಾಜಧಾನಿ ಯಾವುದಾಗಿತ್ತು? ಯಾವುದು ಬ್ರಿಟಿಷರು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡ್ತಾ ಇದ್ರು ಅಂತಕ್ಕಂಥದ್ದು. ಆಪ್ಷನ್ ಎ ಪಾಂಡಿಚೇರಿ, ಆಪ್ಷನ್ ಬಿ ಗೋವಾ, ಆಪ್ಷನ್ ಸಿ ಬಾಂಬೆ, ಆಪ್ಷನ್ ಡಿ ಕಲ್ಕತ್ತಾ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು? ಆಪ್ಷನ್ ಡಿ ಕಲ್ಕತ್ತಾ ಏನಿದೆ ಇದು ಬ್ರಿಟಿಷರ ಅಥವಾ ಇಂಗ್ಲಿಷರ ರಾಜಧಾನಿ ಆಗಿತ್ತು ಅಂತಕ್ಕಂಥದ್ದು. ಇನ್ನು ಐದನೇ ಪ್ರಶ್ನೆ ನೋಡಿ, ಇತಿಹಾಸವನ್ನು ವಿವರಿಸುವ ಮೂಲ ಯಾವುದು ಅಲ್ಲ? ಯಾವುದು ಇತಿಹಾಸವನ್ನು ವಿವರಿಸ್ತಕ್ಕಂತಹ ಮೂಲ ಅಲ್ಲ ಈ ಕೆಳಗಿನ ಆಪ್ಷನ್ಸ್ಗಳಲ್ಲಿ ಅಂತ ಇದೆ. ಸೊ ಆಪ್ಷನ್ ಎ ಜನರ ದಿನಚರಿಗಳು, ಆಪ್ಷನ್ ಬಿ ಇಬ್ಬರು ವ್ಯಕ್ತಿಗಳ ನಡುವಿನ ಸಂಭಾಷಣೆ, ಆಪ್ಷನ್ ಸಿ ಯಾತ್ರಿಕರು ಮತ್ತು ಪ್ರಯಾಣಿಕರ ಖಾತೆಗಳು, ಆಪ್ಷನ್ ಡಿ ಪ್ರಮುಖ ವ್ಯಕ್ತಿಗಳ ಆತ್ಮಕಥನಗಳು. ಸೊ ಇಲ್ಲಿ ಯಾವುದು ಇತಿಹಾಸವನ್ನು ವಿವರಿಸ್ತಕ್ಕಂತಹ ಮೂಲ ಅಲ್ಲ ಅಂತ ಹೇಳಿದ್ರೆ, ಇಲ್ಲಿ ಆಪ್ಷನ್ ಬಿ ಏನಿದೆ, ಇಬ್ಬರು ವ್ಯಕ್ತಿಗಳ ನಡುವಿನ ಸಂಭಾಷಣೆ, ಇಬ್ಬರು ವ್ಯಕ್ತಿಗಳ ನಡುವಿನ ಕಾನ್ವರ್ಸೇಷನ್ ಏನಿದೆ ಇದು ಇತಿಹಾಸವನ್ನು ವಿವರಿಸ್ತಕ್ಕಂತಹ ಮೂಲ ಅಲ್ಲ. ಸೊ ಹಾಗಾಗಿ ಆಪ್ಷನ್ ಬಿ ಇಲ್ಲಿ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ, ಆರನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಪ್ರೆಸಿಡೆನ್ಸಿ ಆಗಿರಲಿಲ್ಲ ಅಂತಕ್ಕಂಥದ್ದು. ಆಪ್ಷನ್ ಎ ಬಂಗಾಳ, ಆಪ್ಷನ್ ಬಿ ಮದ್ರಾಸ್, ಆಪ್ಷನ್ ಸಿ ಬಾಂಬೆ, ಆಪ್ಷನ್ ಡಿ ಕ್ಯಾಲಿಕಟ್. ಇದನ್ನ ಕಲ್ಲಿಕೋಟೆ ಅಂತಲೂ ಕೂಡ ಕರೀತಾರೆ, ಕ್ಯಾಲಿಕಟ್ನ. ಸೊ ಹಾಗಾಗಿ ಇಲ್ಲಿ ಸರಿಯಾದಂತಹ ಉತ್ತರ ಯಾವುದು? ಆಪ್ಷನ್ ಡಿ ಕ್ಯಾಲಿಕಟ್ ಅಥವಾ ಕಲ್ಲಿಕೋಟೆ ಏನಿದೆ ಇದು ಪ್ರೆಸಿಡೆನ್ಸಿ ಆಗಿರಲಿಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾದಂತಹ ಉತ್ತರ.
ಮುಂದಿನ ಪ್ರಶ್ನೆ, ಮೊದಲು ಇಂಗ್ಲಿಷ್ ಕಾರ್ಖಾನೆಯನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಸೊ ಇಲ್ಲಿ ಆಪ್ಷನ್ ಎ 1600, ಆಪ್ಷನ್ ಬಿ 1651, ಆಪ್ಷನ್ ಸಿ 1655, ಆಪ್ಷನ್ ಡಿ 1665 ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು? ಇಂಗ್ಲಿಷ್ ಕಾರ್ಖಾನೆಯನ್ನು 1651ರಲ್ಲಿ ಸ್ಥಾಪನೆ ಮಾಡ್ತಾರೆ. ಆಪ್ಷನ್ ಬಿ ಸರಿಯಾದಂತಹ ಉತ್ತರ ಆಗಿದೆ ಇಲ್ಲಿ. ಮುಂದಿನ ಪ್ರಶ್ನೆ, 1498ರಲ್ಲಿ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದವರು ಯಾರು ಅಂತ ಇದೆ. ಸೊ ಆಪ್ಷನ್ ಎ ಕೊಲಂಬಸ್, ಆಪ್ಷನ್ ಬಿ ಡಚ್, ಆಪ್ಷನ್ ಸಿ ಈಸ್ಟ್ ಇಂಡಿಯಾ ಕಂಪನಿ, ಆಪ್ಷನ್ ಡಿ ವಾಸ್ಕೋಡಿ ಗಾಮ. ಇಲ್ಲಿ ಸರಿಯಾದಂತಹ ಉತ್ತರ ಯಾವುದು? ಆಪ್ಷನ್ ಡಿ ಏನಿದೆ ವಾಸ್ಕೋಡಿ ಗಾಮ ಸರಿಯಾದಂತಹ ಉತ್ತರ. ಇವನು ಫಸ್ಟ್ ವ್ಯಕ್ತಿ ಇವನು ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದಿದ್ದು ಯಾವಾಗ? 1498ರಲ್ಲಿ. ಅವನು ಎಲ್ಲಿ ಬಂದು ಮೊದಲು ಇಳಿತಾನೆ ಭಾರತದಲ್ಲಿ ಅಂತ ಹೇಳಿದ್ರೆ ಸಮುದ್ರ ಮಾರ್ಗದ ಮುಖಾಂತರ ಕೇರಳದ ಕಲ್ಲಿಕೋಟೆನ ನಾವಾಗಲೇ ಕ್ಯಾಲಿಕಟ್ ಅಂತ ಏನು ಹೇಳಿದೆ ಅಲ್ವಾ, ಸೊ ಅದರ ಕಲ್ಲಿಕೋಟೆ ಅಂತ ಹೇಳಿ ಕರೀತಾರೆ. ಅವನು ಮೊದಲನೇ ಬಾರಿಗೆ ಭಾರತದ ಕೇರಳದಲ್ಲಿರ್ತಕ್ಕಂತಹ ಕಲ್ಲಿಕೋಟೆ ಅನ್ನುವಂತಹ ಒಂದು ಜಾಗಕ್ಕೆ ಬಂದು ಇಳಿತಾನೆ. ಯಾರು? ವಾಸ್ಕೋಡಿ ಗಾಮ. ಸೊ ಹಾಗಾಗಿ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದವರು ಯಾರು? ವಾಸ್ಕೋಡಿ ಗಾಮ. ಆಪ್ಷನ್ ಡಿ ಸರಿಯಾದ ಉತ್ತರ ಇಲ್ಲಿ. ಮುಂದಿನ ಪ್ರಶ್ನೆ, 9ನೇ ಪ್ರಶ್ನೆ, ಯಾವ ವರ್ಷದಲ್ಲಿ ರಾಬರ್ಟ್ ಕ್ಲೈವ್ ಆತ್ಮಹತ್ಯೆ ಮಾಡಿಕೊಂಡ ಅಂತ ಇದೆ. ಯಾವ ವರ್ಷದಲ್ಲಿ ರಾಬರ್ಟ್ ಕ್ಲೈವ್ ಸೂಸೈಡ್ ಮಾಡ್ಕೊತಾನೆ ಅಂತಕ್ಕಂಥದ್ದು ಪ್ರಶ್ನೆ ಆಗಿದೆ ಇಲ್ಲಿ. 1770 ಆಪ್ಷನ್ ಎ, ಆಪ್ಷನ್ ಬಿ 1743, ಆಪ್ಷನ್ ಸಿ 1767, ಆಪ್ಷನ್ ಡಿ 1774 ಅಂತ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ? ಆಪ್ಷನ್ ಡಿ 1774 ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ. 1774ರಲ್ಲಿ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ? ಆತ್ಮಹತ್ಯೆಗೆ ಶರಣಾಗುವಂಥದ್ದು. 10ನೇ ಪ್ರಶ್ನೆ, ಯಾವ ವರ್ಷದಲ್ಲಿ 3ನೇ ಪಾಣಿಪತ್ ಕದನ ನಡೆಯಿತು ಅಂತ ಇದೆ. 3ನೇ ಪಾಣಿಪತ್ ಕದನ ಯಾವಾಗ ನಡೆಯುತ್ತೆ ಅಂತ ಹೇಳಿದ್ರೆ ಆಪ್ಷನ್ ನೋಡಿ ಇಲ್ಲಿ. ಆಪ್ಷನ್ ಎ 1743, ಆಪ್ಷನ್ ಬಿ 1752, ಆಪ್ಷನ್ ಸಿ 1761, ಆಪ್ಷನ್ ಡಿ 1763 ಅಂತ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ 1761 ಅಂತಕ್ಕಂಥದ್ದು ಸರಿಯಾದ ಉತ್ತರ. 3ನೇ ಪಾಣಿಪತ್ ಕದನ ನಡೆಯುವಂಥದ್ದು 1761ರಲ್ಲಿ ನಡೆಯುವಂಥದ್ದು. 11ನೇ ಪ್ರಶ್ನೆ ನೋಡಿ, ರಾಣಿ ಚೆನ್ನಮ್ಮಳ ಸಾಮ್ರಾಜ್ಯ ಯಾವುದು? ಇದು ಬಹಳ ಈಸಿ ಪ್ರಶ್ನೆ, ಇದು ಸುಲಭವಾಗಿ ಆನ್ಸರ್ ಮಾಡ್ಬೋದು. ಆಪ್ಷನ್ ಎ ಬಂಗಾಳ, ಆಪ್ಷನ್ ಬಿ ಕಿತ್ತೂರು, ಆಪ್ಷನ್ ಸಿ ಆಗ್ರಾ, ಆಪ್ಷನ್ ಡಿ ದೆಹಲಿ. ಇಲ್ಲಿ ರಾಣಿ ಚೆನ್ನಮ್ಮಳ ಸಾಮ್ರಾಜ್ಯ ಯಾವುದು? ಕಿತ್ತೂರು. ಹೆಸರಿನಲ್ಲೇ ಇದೆ ಕಿತ್ತೂರು ರಾಣಿ ಚೆನ್ನಮ್ಮ ಅಂತ. ಕಿತ್ತೂರು ಅನ್ನುವಂತಹ ಸಾಮ್ರಾಜ್ಯ ಯಾರ್ದಾಗಿರುತ್ತೆ? ರಾಣಿ ಚೆನ್ನಮ್ಮಳದ್ದು ಆಗಿರೋ ಅಂಥದ್ದು. ಇಲ್ಲಿ ನೆಕ್ಸ್ಟು 12ನೇ ಪ್ರಶ್ನೆ ನೋಡಿ, ಹೈದರ್ ಅಲಿಯ ಸಾಮ್ರಾಜ್ಯ ಯಾವುದಾಗಿತ್ತು ಅಂತ ಕೇಳಿದ್ದಾರೆ ಇಲ್ಲಿ. ಆಪ್ಷನ್ ಎ ಬಂಗಾಳ, ಆಪ್ಷನ್ ಬಿ ದೆಹಲಿ, ಆಪ್ಷನ್ ಸಿ ಬಾಂಬೆ, ಆಪ್ಷನ್ ಡಿ ಮೈಸೂರು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ? ಆಪ್ಷನ್ ಡಿ ಏನಿದೆ ಮೈಸೂರು ಅಂತಕ್ಕಂಥದ್ದು ಹೈದರ್ ಅಲಿಯ ಸಾಮ್ರಾಜ್ಯ ಆಗಿತ್ತು. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ ಮೈಸೂರು. 13ನೇ ಪ್ರಶ್ನೆ, ಯುರೋಪಿಯನ್ ವ್ಯಾಪಾರ ಕಂಪನಿಗಳು ಭಾರತದತ್ತ ಆಕರ್ಷಿತವಾಗಲು ಕಾರಣ ಏನು ಅಂತಕ್ಕಂಥದ್ದು. ಯುರೋಪಿಯನ್ ವ್ಯಾಪಾರ ಕಂಪನಿಗಳು ನಮ್ಮ ಭಾರತದ ವ್ಯಾಪಾರದ ಕಡೆಗೆ ಅಟ್ರಾಕ್ಟ್ ಆಗೋದಕ್ಕೆ ಏನು ರೀಸನ್ ಅಂತಕ್ಕಂಥದ್ದು ಪ್ರಶ್ನೆ ಇಲ್ಲಿ. ಆಪ್ಷನ್ ಎ ಅಗ್ಗದ ಭೂಮಿ, ಅಂದರೆ ಭೂಮಿ ಬಹಳ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇತ್ತು ಅನ್ನೋ ಕಾರಣಕ್ಕೋಸ್ಕರ ಅವರು ಭಾರತದ ಕಡೆ ಆಕರ್ಷಿತರಾದ್ರ ಅಂತಕ್ಕಂಥದ್ದು. ಅಗ್ಗದ ಕಾರ್ಮಿಕರು, ಅಂದರೆ ಕೆಲಸ ಮಾಡೋದಕ್ಕೆ ಕಾರ್ಮಿಕರು ಕಡಿಮೆ ಸಂಬಳ ಕೊಟ್ಟರು ಕೂಡ ಒಪ್ಕೊಂತಾರೆ ಅನ್ನುವಂತಹ ದೃಷ್ಟಿಯಿಂದ ಅವರೇನಾದರೂ ಭಾರತದ ಕಡೆ ಆಕರ್ಷಿತರಾದ ಅಂತಕ್ಕಂಥದ್ದು. ಆಪ್ಷನ್ ಸಿ ಹತ್ತಿ, ರೇಷ್ಮೆ ಮತ್ತು ಮಸಾಲೆಗಳಂತಹ ಕಚ್ಚಾ ವಸ್ತುಗಳು, ನಮ್ಮ ಭಾರತದಲ್ಲಿ ಸಿಗ್ತಾ ಇದ್ದಂತಹ ಮಸಾಲ ಪದಾರ್ಥಗಳಾಗಿರ್ಬೋದು, ಹಾಗೆಯೇ ಬೆಲೆ ಬಾಳ್ತಕ್ಕಂತಹ ಚಿನ್ನ, ಇದೆಲ್ಲದರ ಬಗ್ಗೆ ಅವರು ಆಕರ್ಷಿತರಾಗಿದ್ರ ಅಂತಕ್ಕಂಥದ್ದು. ಇನ್ನು ಆಪ್ಷನ್ ಡಿ ಇವುಗಳಲ್ಲಿ ಯಾವುದು ಕೂಡ ಅಲ್ಲ ಅನ್ನುವಂಥದ್ದು. ಸೊ ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು? ನಮ್ಮ ಭಾರತದಲ್ಲಿ ಸಿಗ್ತಕ್ಕಂತಹ ಬೆಲೆ ಬಾಳುವ ವಸ್ತುಗಳಾಗಿರ್ಬೋದು, ಹಾಗೆ ಮಸಾಲ ಪದಾರ್ಥಗಳಾಗಿರ್ಬೋದು, ಈ ಎಲ್ಲವುಗಳಿಂದ ಏನು ಯುರೋಪಿಯನ್ ವ್ಯಾಪಾರ ಕಂಪನಿಗಳು ನಮ್ಮ ಭಾರತದ ಕಡೆ ಆಕರ್ಷಿತರಾಗಿದ್ವು ಅಂತಕ್ಕಂಥದ್ದು. ಹಾಗಾಗಿ ಆಪ್ಷನ್ ಸಿ ಸರಿಯಾದ ಆನ್ಸರ್ ಆಗಿದೆ ಇಲ್ಲಿ. 14ನೇ ಪ್ರಶ್ನೆ, ಕಂಪನಿಗಳ ನಡುವಿನ ಪೈಪೋಟಿಗೆ ಕಾರಣ ಏನು ಅಂತಕ್ಕಂಥದ್ದು. ಸೊ ಇಲ್ಲಿ
ಆಪ್ಷನ್ ನೋಡಿ ಇಲ್ಲಿ. ಆಪ್ಷನ್ ಎ ಕಂಪನಿಗಳ ಲಾಭ ಕಡಿಮೆಯಾಯಿತು. ಆಪ್ಷನ್ ಬಿ ಸರಕುಗಳ ಗುಣಮಟ್ಟ ಹೆಚ್ಚಾಯಿತು. ಆಪ್ಷನ್ ಸಿ ಬೆಲೆ ಕಡಿಮೆಯಾಯಿತು. ಆಪ್ಷನ್ ಡಿ ಇವುಗಳಲ್ಲಿ ಯಾವುದು ಕೂಡ ಅಲ್ಲ ಅಂತಕ್ಕಂಥದ್ದು. ಸೊ ಇಲ್ಲಿ ಕಂಪನಿಗಳ ನಡುವಿನ ಪೈಪೋಟಿಗೆ ಅಥವಾ ಜಗಳಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಅಲ್ಲಿ ಕಂಪನಿಗಳ ಒಂದು ಲಾಭ ಏನಾಗ್ತಾ ಇರುತ್ತೆ, ಕಡಿಮೆ ಆಗ್ತಾ ಇರುತ್ತೆ. ಹಾಗಾಗಿ ಕಂಪನಿಗಳ ನಡುವೆ ಪೈಪೋಟಿ ಶುರು ಆಗುತ್ತೆ. ಸೊ ಆಪ್ಷನ್ ಎ ಸರಿಯಾದ ಉತ್ತರ. 15ನೇ ಪ್ರಶ್ನೆ ನೋಡಿ. ಕಂಪನಿಯು ಬಂಗಾಳದ ದಿವಾನಿ ಹಕ್ಕು ಪಡೆದಂತಹ ವರ್ಷ ಯಾವುದು ಅಂತ ಹೇಳಿ ಪ್ರಶ್ನೆ ಇದೆ. ಆಪ್ಷನ್ ಎ 1762, ಆಪ್ಷನ್ ಬಿ 1763, ಆಪ್ಷನ್ ಸಿ 1764, ಆಪ್ಷನ್ ಡಿ 1765. ಇಲ್ಲಿ ದಿವಾನಿ ಹಕ್ಕನ್ನ ಬಂಗಾಳದ ದಿವಾನಿ ಹಕ್ಕನ್ನ ಕಂಪನಿ ಪಡೆದಂತಹ ವರ್ಷ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಡಿ ಏನಿದೆ 1765 ಸರಿಯಾದಂತಹ ಉತ್ತರ ಆಗಿದೆ. 16ನೇ ಪ್ರಶ್ನೆ. ಗಾಂಧೀಜಿ ಏನಿದ್ದಾರೆ ಮಹಾತ್ಮ ಗಾಂಧೀಜಿ ಚಂಪಾರಣ್ಗೆ ಭೇಟಿ ನೀಡೋದಕ್ಕೆ ಕಾರಣ ಏನು ಅಂತ ಹೇಳಿಬಿಟ್ಟು ಆಪ್ಷನ್ ಎ ಚಂಪಾರಣ್ನಲ್ಲಿ ಇಂಡಿಗೋ ಪ್ಲಾಂಟರ್ಗಳ ದುಸ್ಥಿತಿಯನ್ನು ನೋಡೋದಕ್ಕೋಸ್ಕರ, ಆಪ್ಷನ್ ಬಿ ಇಂಡಿಗೋ ತೋಟದ ಪ್ರಗತಿಯನ್ನು ನೋಡಲು, ಆಪ್ಷನ್ ಸಿ ಕಂಪನಿಯ ನಿರ್ವಹಣಾ ವ್ಯವಸ್ಥೆಯನ್ನು ನೋಡಲು, ಆಪ್ಷನ್ ಡಿ ಮೇಲಿನ ಯಾವುದು ಕೂಡ ಅಲ್ಲ ಅಂತ ಇದೆ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದು? ಚಂಪಾರಣ್ನಲ್ಲಿ ಇಂಡಿಗೋ ಪ್ಲಾಂಟರ್ಗಳ ಒಂದು ದುಸ್ಥಿತಿಯನ್ನು ನೋಡೋದಕ್ಕೋಸ್ಕರ ಗಾಂಧೀಜಿ ಅವರು ಚಂಪಾರಣ್ಯಗೆ ಭೇಟಿಯನ್ನು ನೀಡುವಂಥದ್ದು. ಸೊ ಹಾಗಾಗಿ ಇಲ್ಲಿ ಯಾವುದು ಸರಿಯಾದ ಉತ್ತರ? ಆಪ್ಷನ್ ಎ ಏನಿದೆ ಸರಿಯಾದಂತಹ ಉತ್ತರ ಸ್ನೇಹಿತರೆ. 17ನೇ ಪ್ರಶ್ನೆ. ಮಹಲ್ವಾರಿ ಎಂಬ ಹೊಸ ಆದಾಯ ವ್ಯವಸ್ಥೆಯನ್ನ ರೂಪಿಸಿದವರು ಯಾರು ಅಂತಕ್ಕಂಥದ್ದು. ಆಪ್ಷನ್ ಎ ರಾಣಿ ಎಲಿಜಬೆತ್, ಆಪ್ಷನ್ ಬಿ ಹಾಲ್ಟ್ ಮೆಕೆಂಜಿ, ಆಪ್ಷನ್ ಸಿ ರಾಣಿ ವಿಕ್ಟೋರಿಯಾ, ಆಪ್ಷನ್ ಡಿ ಗಾಂಧೀಜಿ ಅಂತ ಇದೆ. ಸೊ ಇಲ್ಲಿ ಮಹಲ್ವಾರಿ ಅನ್ನುವಂತಹ ಒಂದು ಹೊಸ ಆದಾಯ ವ್ಯವಸ್ಥೆಯನ್ನು ರೂಪಿಸಿದವರು ಯಾರು ಅಂತ ಹೇಳಿದ್ರೆ ಹಾಲ್ಟ್ ಮೆಕೆಂಜಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರ. ಆಪ್ಷನ್ ಬಿ ಸರಿಯಾದಂತಹ ಆನ್ಸರ್ ಆಗಿದೆ. ನೆಕ್ಸ್ಟು 18ನೇ ಪ್ರಶ್ನೆ. ಬಂಗಾಳದಲ್ಲಿ ಇಂಡಿಗೋ ಉತ್ಪಾದನೆ ಕಡಿಮೆಯಾದಂತಹ ವರ್ಷ ಯಾವುದು? ಯಾವ ವರ್ಷದಲ್ಲಿ ಬಂಗಾಳದಲ್ಲಿ ಇಂಡಿಗೋ ಒಂದು ಉತ್ಪಾದನೆ ಕಡಿಮೆ ಆಯಿತು ಅಂತಕ್ಕಂಥದ್ದು. ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ 1859 ಏನಿದೆ ಸರಿಯಾದಂತಹ ಉತ್ತರ. 1859ನೇ ಇಸವಿಯಲ್ಲಿ ಬಂಗಾಳದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದನೆ ಆಗ್ತದಂತಹ ಇಂಡಿಗೋ ಅದರ ಒಂದು ಉತ್ಪಾದನೆ ಕಡಿಮೆಯಾದಂತಹ ವರ್ಷ ಆಗಿದೆ. 19ನೇ ಪ್ರಶ್ನೆ ನೋಡಿ. ರೈತವಾರಿ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂತ ಪ್ರಶ್ನೆ ಇದೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಯಾವುದು? ಆಪ್ಷನ್ ಸಿ ಏನಿದೆ ಥಾಮಸ್ ಮನ್ರೋ ಅಂತಕ್ಕಂಥವರು ಈ ಒಂದು ರೈತವಾರಿ ವ್ಯವಸ್ಥೆಯನ್ನು ಅಭಿವೃದ್ಧಿ ಪಡಿಸಿದಂಥವರು. ಅಲೆಕ್ಸಾಂಡರ್ ಕೂಡ ಅಲ್ಲ, ಹಾಲ್ಟ್ ಮೆಕೆಂಜಿ ಕೂಡ ಅಲ್ಲ, ಹಾಗೆಯೇ ಇವುಗಳಲ್ಲಿ ಯಾವುದು ಕೂಡ ಅಲ್ಲ ಅನ್ನೋದು ಆಪ್ಷನ್ ಕೂಡ ಇದು ಕೂಡ ರಾಂಗ್. ಥಾಮಸ್ ಮನ್ರೋ ಅಂತಕ್ಕಂಥದ್ದು ಏನಿದೆ ಸರಿಯಾದಂತಹ ಉತ್ತರ ಆಗಿದೆ. 20ನೇ ಪ್ರಶ್ನೆ. 1810ರಲ್ಲಿ ಬ್ರಿಟನ್ ಭಾರತದಿಂದ ಇಂಡಿಗೋವನ್ನು ಎಷ್ಟು ಪ್ರಮಾಣದಲ್ಲಿ ಆಮದು ಮಾಡಿಕೊಳ್ತು ಅಂತಕ್ಕಂಥದ್ದು. ಸೊ ಇಲ್ಲಿ ಎಷ್ಟು ಅಂತಂದರೆ ಎಷ್ಟು % ಆಮದು ಮಾಡಿಕೊಳ್ತು ಬ್ರಿಟನ್ ಭಾರತದಿಂದ ಇಂಡಿಗೋವನ್ನು ಅಂತ ಹೇಳಿದರೆ ಆಪ್ಷನ್ ಬಿ ಏನಿದೆ ಆಪ್ಷನ್ ಬಿ 95% ಇದು ಸರಿಯಾದಂತಹ ಉತ್ತರ. 95% ಇಂಡಿಗೋವನ್ನು ಬ್ರಿಟನ್ ಏನು ಮಾಡುತ್ತೆ ನಮ್ಮ ಭಾರತ ದೇಶದಿಂದ ಆಮದು ಮಾಡಿಕೊಳ್ಳುವಂಥದ್ದು. 21ನೇ ಪ್ರಶ್ನೆ ನೋಡಿ. 1940ರಲ್ಲಿ ಮಹಾರಾಷ್ಟ್ರದಲ್ಲಿ ಯಾವ ದಂಗೆ ಜನಪ್ರಿಯವಾಗಿತ್ತು? ಅಂದರೆ 1940ರಲ್ಲಿ ಮಹಾರಾಷ್ಟ್ರದಲ್ಲಿ ಯಾವ ದಂಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಜನಪ್ರಿಯತೆಯನ್ನು ಪಡ್ಕೊಂಡಿತ್ತು ಅಂತಕ್ಕಂಥದ್ದು. ಇಲ್ಲಿ ಆಪ್ಷನ್ ಸಿ ನೋಡಿ. ಇಲ್ಲಿ ಆಪ್ಷನ್ ಸಿ ವಾರ್ಲಿ ಅಂತಕ್ಕಂಥ ಒಂದು ದಂಗೆ ಏನಿದೆ 1940ರಲ್ಲಿ ಮಹಾರಾಷ್ಟ್ರದಲ್ಲಿ ಜನಪ್ರಿಯತೆಯನ್ನು ಪಡ್ಕೊಳ್ಳುವಂತಹ ಒಂದು ದಂಗೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದಂತಹ ಉತ್ತರ ಆಗಿದೆ. 22ನೇ ಪ್ರಶ್ನೆ. ಕುರುಬರು ಯಾವ ರೀತಿಯ ಜೀವನವನ್ನು ನಡೆಸ್ತಾ ಇದ್ರು ಅಂತಕ್ಕಂಥದ್ದು. ಆಪ್ಷನ್ ಎ ಅತ್ಯಾಧುನಿಕ, ಆಪ್ಷನ್ ಬಿ ನೆಲೆಸಿದಂತಹ ಜೀವನ, ಆಪ್ಷನ್ ಸಿ ಅಲೆಮಾರಿ, ಆಪ್ಷನ್ ಡಿ ಇವುಗಳಲ್ಲಿ ಯಾವುದು ಕೂಡ ಇಲ್ಲ ಅಂತಕ್ಕಂಥದ್ದು. ಸೊ ಇಲ್ಲಿ ಕುರುಬ ಜನಾಂಗದವರು ಯಾವ ಜೀವನ ನಡೆಸ್ತಿದ್ರು ಅಂದರೆ ಅಲೆಮಾರಿ ಜೀವನವನ್ನು ನಡೆಸ್ತಾ ಇದ್ರು. ನೆಲೆಸಿದ ಅಂತಂದರೆ ಪರ್ಮನೆಂಟ್ ಆಗಿ ಅಲ್ಲೇ ಇರ್ತಕ್ಕಂತಹ ಜನಾಂಗ ಅಲ್ಲ, ಆಗಿರಲಿಲ್ಲ. ಅತ್ಯಾಧುನಿಕ ಜೀವನವನ್ನು ಕೂಡ ಅವರು ನಡೆಸ್ತಾ ಇರಲಿಲ್ಲ. ಸೊ ಹಾಗಾಗಿ ಅವರು ಅಲೆಮಾರಿ ಜೀವನವನ್ನು ನಡೆಸ್ತಾ ಇದ್ರು. ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗಿ ಅವರು ಜೀವನವನ್ನು ಕಟ್ಕೊಳ್ತಕ್ಕಂತಹ ಪರಿಸ್ಥಿತಿ ಇತ್ತು ಕುರುಬ ಜನಾಂಗಕ್ಕೆ. 23ನೇ ಪ್ರಶ್ನೆ ನೋಡಿ. ಈ ರಾಜ್ಯಗಳಲ್ಲಿ ಜುಮ್ ಕೃಷಿಯ ಅಭ್ಯಾಸ ಮಾಡಲಾಗುತ್ತದೆ. ಯಾವ ಒಂದು ರಾಜ್ಯದಲ್ಲಿ ಜುಮ್ ಅಂತಕ್ಕಂಥ ಕೃಷಿಯ ಅಭ್ಯಾಸವನ್ನು ಮಾಡ್ತಾರೆ ಅಂದರೆ ಭಾರತದ ಪೂರ್ವ ರಾಜ್ಯಗಳೇನಿದ್ದಾವೆ ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ. ಇಲ್ಲಿ ಜುಮ್ ಕೃಷಿಯ ಅಭ್ಯಾಸವನ್ನ ಮಾಡಲಾಗುತ್ತೆ.
ನೆಕ್ಸ್ಟು 24ನೇ ಪ್ರಶ್ನೆ, ಸಂತಾಲ್ ಬುಡಕಟ್ಟು ಯಾವ ವರ್ಷದಲ್ಲಿ ದಂಗೆ ಎದ್ದಿತ್ತು ಅಂತಕ್ಕಂಥದ್ದು. ಆಪ್ಷನ್ಸ್ ನೋಡಿ, 1900, 1855, 1920, 1930 ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ, 1855ರಂದು ಸಂತಾಲ್ ಬುಡಕಟ್ಟು ಏನು ಮಾಡುತ್ತೆ, ದಂಗೆ ಏಳೋ ಅಂಥದ್ದು. 25ನೇ ಪ್ರಶ್ನೆ, ಅನೇಕ ಪ್ರದೇಶಗಳಲ್ಲಿ ಅರಣ್ಯ ಇಲಾಖೆ ಅರಣ್ಯ ಗ್ರಾಮಗಳನ್ನು ಸ್ಥಾಪನೆ ಮಾಡಿರೋವಂಥದ್ದು. ಇದಕ್ಕೆ ಏನು ಕಾರಣ ಅಂತಕ್ಕಂಥ ಪ್ರಶ್ನೆ ಕೊಟ್ಟಿದ್ದಾರೆ. ಆಪ್ಷನ್ ಎ, ಅಗ್ಗದ ಕಾರ್ಮಿಕರ ನಿಯಮಿತ ಪೂರೈಕೆ. ಆಪ್ಷನ್ ಬಿ, ಅರಣ್ಯ ಉತ್ಪನ್ನಗಳ ನಿಯಮಿತ ಪೂರೈಕೆ. ಆಪ್ಷನ್ ಸಿ, ಕೃಷಿ ಉತ್ಪನ್ನಗಳ ನಿಯಮಿತ ಪೂರೈಕೆ. ಆಪ್ಷನ್ ಡಿ, ಯಾವುದು ಕೂಡ ಅಲ್ಲ ಅಂತ ಇದೆ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಏನು ಸ್ನೇಹಿತರೆ? ಆಪ್ಷನ್ ಎ ಏನಿದೆ, ಅಗ್ಗದ ಕಾರ್ಮಿಕರ ನಿಯಮಿತ ಪೂರೈಕೆ ಏನಿದೆ, ಇದು ಅರಣ್ಯ ಇಲಾಖೆ ಅರಣ್ಯ ಗ್ರಾಮಗಳನ್ನು ಸ್ಥಾಪನೆ ಮಾಡೋದಕ್ಕೆ ಕಾರಣ ಆಗಿರುವಂಥದ್ದು. ಮುಂದಿನ ಪ್ರಶ್ನೆ 26ನೇ ಪ್ರಶ್ನೆ, ಬಿರ್ಸಾ ಡ್ಯಾಶ್ ಪ್ರಚಾರಕರ ಸಹವಾಸದಲ್ಲಿ ಕಾಲ ಕಳೆದರು ಅಂತಕ್ಕಂಥದ್ದು. ಆಪ್ಷನ್ ಎ ಬುದ್ಧ, ಆಪ್ಷನ್ ಬಿ ವೈಷ್ಣವ, ಆಪ್ಷನ್ ಸಿ ಸಿಖ್ಖರು, ಆಪ್ಷನ್ ಡಿ ಇವುಗಳಲ್ಲಿ ಯಾವುದು ಕೂಡ ಅಲ್ಲ ಅಂತ ಇದೆ. ಸೊ ಬಿರ್ಸಾ ವೈಷ್ಣವ ಪ್ರಚಾರಕರ ಸಹವಾಸದಲ್ಲಿ ಕಾಲ ಕಳೆದರು. ಆಪ್ಷನ್ ಬಿ ಏನಿದೆ ವೈಷ್ಣವ, ಇದು ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ ನೋಡಿ, ಬ್ರಿಟಿಷರ ವಿರುದ್ಧ ಗೆರಿಲ್ಲಾ ಯುದ್ಧವನ್ನು ಮುಂದುವರೆಸಿದವರು ಯಾರು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ರಾಣಿ ಲಕ್ಷ್ಮೀಬಾಯಿ, ಆಪ್ಷನ್ ಬಿ ತಾಂತ್ಯಾ ಟೋಪಿ, ಆಪ್ಷನ್ ಸಿ ನಾನಾ ಸಾಹೇಬ್, ಆಪ್ಷನ್ ಡಿ ಪೇಶ್ವೆ ಬಾಜಿರಾವ್, ಎರಡನೇ ಪೇಶ್ವೆ ಬಾಜಿರಾವ್ ಅಂತ ಇದೆ. ಸೊ ಇಲ್ಲಿ ತಾಂತ್ಯಾ ಟೋಪಿ ಏನಿದ್ದಾರೆ, ಇವರು ಬ್ರಿಟಿಷರ ವಿರುದ್ಧ ಗೆರಿಲ್ಲಾ ಯುದ್ಧವನ್ನು ಕಂಟಿನ್ಯೂ ಮಾಡುವಂತಹ ವ್ಯಕ್ತಿ ಆಗಿರ್ತಾರೆ. ಆಪ್ಷನ್ ಬಿ ಸರಿಯಾದ ಉತ್ತರ ಇಲ್ಲಿ. 28ನೇ ಪ್ರಶ್ನೆ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಆರಂಭವಾದ ಸ್ಥಳ ಯಾವುದು? ಅಂದರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಲ್ಲಿ ಆರಂಭ ಆಯಿತು ಮೊದಲಿಗೆ ಅಂತಕ್ಕಂಥದ್ದು. ಆಪ್ಷನ್ ಎ ಬರೇಲಿ, ಆಪ್ಷನ್ ಬಿ ದೆಹಲಿ, ಆಪ್ಷನ್ ಸಿ ಆಗ್ರಾ, ಆಪ್ಷನ್ ಡಿ ಮೀರತ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಮೀರತ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರ ಆಗಿದೆ. 29ನೇ ಪ್ರಶ್ನೆ ನೋಡಿ, 9 ಮೇ 1857ರಂದು ಎಷ್ಟು ಸಿಪಾಯಿಗಳನ್ನು ಸೇವೆಯಿಂದ ವಜಾಗೊಳಿಸಲಾಯಿತು ಮತ್ತು 10 ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಲಾಯಿತು ಅಂತಕ್ಕಂಥದ್ದು. ಸೊ ಇಲ್ಲಿ ಸರಿಯಾದಂತಹ ಉತ್ತರ ನೋಡಿ, ಆಪ್ಷನ್ ಬಿ 85. 1857 ಪ್ರಥಮ ಸ್ವತಂತ್ರ ಸಂಗ್ರಾಮದಂದು 85 ಸಿಪಾಯಿಗಳನ್ನು ಸೇವೆಯಿಂದ ವಜಾಗೊಳಿಸ್ತಾರೆ. ಹಾಗೆ ಅವರಿಗೆ 10 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ನೀಡೋ ಅಂಥದ್ದು. ಆಪ್ಷನ್ ಬಿ 85 ಇಲ್ಲಿ ಸರಿಯಾದ ಉತ್ತರ. 30ನೇ ಪ್ರಶ್ನೆ ನೋಡಿ, ಯಾವ ಚಕ್ರವರ್ತಿ ದಂಗೆಯನ್ನು ಆಶೀರ್ವದಿಸಿದನು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಮಿರ್ಜಾಫರ್, ಆಪ್ಷನ್ ಬಿ ಬಹದ್ದೂರ್ ಶಾ ಜಾಫರ್, ಆಪ್ಷನ್ ಸಿ ಭಕ್ತ್ ಖಾನ್, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಅಂತ ಪ್ರಶ್ನೆ ಆಪ್ಷನ್ಸ್ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಬಹದ್ದೂರ್ ಶಾ ಜಾಫರ್ ಏನಿದ್ದಾನೆ, ಇವನು ದಂಗೆಯನ್ನು ಆಶೀರ್ವದಿಸಿದಂತಹ ಒಬ್ಬ ವ್ಯಕ್ತಿ ಆಗಿರ್ತಾನೆ. ಆಪ್ಷನ್ ಬಿ ಸರಿಯಾದ ಉತ್ತರ ಇಲ್ಲಿ. ಮುಂದಿನ ಪ್ರಶ್ನೆ 31ನೇ ಪ್ರಶ್ನೆ, ವೈಸ್ರಾಯ್ ಅನ್ನುವಂತಹ ಬಿರುದನ್ನು ಯಾರಿಗೆ ನೀಡಲಾಯಿತು? ಆಪ್ಷನ್ ಎ ಮುಖ್ಯ ಆಯುಕ್ತರು, ಆಪ್ಷನ್ ಬಿ ಗವರ್ನರ್ ಜನರಲ್, ಆಪ್ಷನ್ ಸಿ ಅರಣ್ಯ ವ್ಯವಸ್ಥಾಪಕ, ಆಪ್ಷನ್ ಡಿ ಇವುಗಳಲ್ಲಿ ಯಾವುದು ಕೂಡ ಅಲ್ಲ. ಇಲ್ಲಿ ಗವರ್ನರ್ ಜನರಲ್ಗೆ ವೈಸ್ರಾಯ್ ಅಂತಕ್ಕಂತಹ ಒಂದು ಬಿರುದನ್ನು ನೀಡಿ ಗೌರವಿಸಲಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರ. ವೈಸ್ರಾಯ್ ಬಿರುದು ಗವರ್ನರ್ ಜನರಲ್ಗೆ ನೀಡೋ ಅಂಥದ್ದು. 32ನೇ ಪ್ರಶ್ನೆ, ಭಾರತೀಯ ಸಮಾಜವನ್ನು ಸುಧಾರಿಸಲು ಬ್ರಿಟಿಷರು ಈ ಕೆಳಗಿನ ಯಾವ ನಿರ್ಧಾರವನ್ನು ತಗೊಂಡ್ರು? ನಮ್ಮ ಭಾರತೀಯ ಸಮಾಜವನ್ನು ಸುಧಾರಣೆ ಮಾಡೋದಕ್ಕೋಸ್ಕರ ಏನೆಲ್ಲ ಕ್ರಮಗಳನ್ನು ಅಥವಾ ಏನೆಲ್ಲ ನಿರ್ಧಾರಗಳನ್ನು ಬ್ರಿಟಿಷರು ತಗೊಂಡಿದ್ರು ಅಂತಕ್ಕಂಥದ್ದು. ಆಪ್ಷನ್ ಎ ಸತಿ ಪದ್ಧತಿಯ ವಿರುದ್ಧ ಕಾನೂನು, ಆಪ್ಷನ್ ಬಿ ಅವರು ವಿಧವೆಯ ಮರುವಿವಾಹವನ್ನು ಪ್ರೋತ್ಸಾಹಿಸಿದರು, ಆಪ್ಷನ್ ಸಿ ಇಂಗ್ಲಿಷ್ ಶಿಕ್ಷಣವನ್ನು ಸಕ್ರಿಯವಾಗಿ ಉತ್ತೇಜಿಸಲಾಯಿತು, ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಅಂತ ಇದೆ. ಸೊ ನಮ್ಮ ಭಾರತೀಯ ಸಮಾಜದಲ್ಲಿ ಅನಕ್ಷರತೆ ಅಂತಕ್ಕಂಥದ್ದು ತಾಂಡವಾಡ್ತಾ ಇರುತ್ತೆ, ಮೂಢನಂಬಿಕೆಗಳಿರುತ್ತೆ, ಸತಿ ಸಹಗಮನ ಪದ್ಧತಿ ಆಗಿರ್ಬೋದು, ಬಾಲ್ಯ ವಿವಾಹ ಪದ್ಧತಿ ಆಗಿರ್ಬೋದು, ಹಾಗೆಯೇ ಸೊ ಈ ರೀತಿ ಹಲವಾರು ಸಮಸ್ಯೆಗಳು ಇರುತ್ತೆ. ಅಂತಹ ಸಮಾಜವನ್ನು ಸುಧಾರಣೆ ಮಾಡೋದಕ್ಕೋಸ್ಕರ ಬ್ರಿಟಿಷರು ಕೆಲವೊಂದು ಕ್ರಮಗಳನ್ನ ಕೈಗೊಂಡಿದ್ರು. ಆ ಕ್ರಮಗಳಲ್ಲಿ ಏನು? ಸತಿ ಪದ್ಧತಿಯ ವಿರುದ್ಧದ ಕಾನೂನು. ಸತಿ ಪದ್ಧತಿ ಅಂತ ಹೇಳಿದ್ರೆ ಏನು? ಸತಿ ಸಹಗಮನ ಪದ್ಧತಿ. ಗಂಡ ಸತ್ತಾಗ ಹೆಂಡತಿಯು ಕೂಡ ಏನು ಮಾಡಬೇಕಾಗಿತ್ತು? ಪ್ರಾಣತ್ಯಾಗ ಮಾಡಬೇಕಾಗಿತ್ತು. ಅಂತಹ ಒಂದು ಕಾನೂನನ್ನು ಜಾರಿಗೆ, ಅಂತಹ ಒಂದು ಪದ್ಧತಿ ಏನಿತ್ತು ಅದನ್ನು ಖಂಡನೆ ಮಾಡ್ತಕ್ಕಂತಹ ಒಂದು ಕಾನೂನನ್ನು ಜಾರಿಗೆ ತರ್ತಾರೆ. ಸತಿ ಪದ್ಧತಿಯ ವಿರುದ್ಧದ ಒಂದು ಕಾನೂನನ್ನು ಜಾರಿಗೆ ತರ್ತಾರೆ. ಹಾಗೆಯೇ ವಿಧವೆಯರು ಗಂಡ ಸತ್ತಾಗ ಹೆಣ್ಮಕ್ಳು ಏನು ಮಾಡಬೇಕಾಗಿತ್ತು? ಅದೇ ರೀತಿಯಾದಂತಹ ಜೀವನವನ್ನು
ನಡೆಸಬೇಕಾಗಿತ್ತು. ವಿಧವೆಯರು ಮತ್ತೆ ಮದುವೆನ ಆಗಬಾರ್ದಾಗಿತ್ತು. ಸೊ ಈ ರೀತಿಯಂತಹ ಒಂದು ಕಾನೂನು ಮಾಡ್ಕೊಂಡಿದ್ರಲ್ಲ ಜನ, ಅದರ ವಿರುದ್ಧ ಏನು ಮಾಡ್ತಾರೆ, ಹೋರಾಟವನ್ನ ಮಾಡಿ ವಿಧವೆಯರ ಮರುವಿವಾಹವನ್ನ ಮಾಡಬೇಕು ಅಂತ ಹೇಳಿ ಅದಕ್ಕೆ ಪ್ರೋತ್ಸಾಹವನ್ನು ಕೂಡ ಕೊಡುವಂಥದ್ದು. ಹಾಗೇನೆ ಇಂಗ್ಲಿಷ್ ಶಿಕ್ಷಣವನ್ನ ಹೆಚ್ಚಿನ ಮಟ್ಟದಲ್ಲಿ ಪ್ರೋತ್ಸಾಹ ಮಾಡೋದು, ಇದೆಲ್ಲವನ್ನು ಕೂಡ ಏನ್ ಮಾಡಿದ್ರು, ಭಾರತೀಯ ಸಮಾಜವನ್ನ ಸುಧಾರಣೆ ಮಾಡೋದಕ್ಕೆ ಕೈಗೊಂಡಂತಹ ಕೆಲವೊಂದಷ್ಟು ನಿರ್ಧಾರಗಳು. ಸೊ ಹಾಗಾಗಿ ಆಪ್ಷನ್ ಡಿ ಏನಿದೆ, ಈ ಮೇಲಿನ ಎಲ್ಲವೂ ಕೂಡ ಸರಿ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗಿದೆ. ನೆಕ್ಸ್ಟು 33ನೇ ಪ್ರಶ್ನೆ ನೋಡಿ. ಇಲ್ಲಿ 33ನೇ ಪ್ರಶ್ನೆ ಏನಿದೆ, ವಸಾಹತುಶಾಹಿ ಭಾರತದಲ್ಲಿ ಈ ಕೆಳಗಿನ ಯಾವ ನಗರವನ್ನ ಪ್ರೆಸಿಡೆನ್ಸಿ ಸಿಟಿಯಾಗಿ ಅಭಿವೃದ್ಧಿ ಪಡಿಸಲಾಗಲಿಲ್ಲ ಅಂತಕ್ಕಂಥದ್ದು. ಆಪ್ಷನ್ ಎ ಆಗ್ರಾ, ಆಪ್ಷನ್ ಬಿ ಬಾಂಬೆ, ಆಪ್ಷನ್ ಸಿ ಮದ್ರಾಸ್, ಆಪ್ಷನ್ ಡಿ ಕಲ್ಕತ್ತಾ. ಸೊ ಇಲ್ಲಿ ಆಗ್ರಾವನ್ನ ಏನ್ ಮಾಡ್ತಾರೆ ಇವರು, ಪ್ರೆಸಿಡೆನ್ಸಿ ಸಿಟಿಯಾಗಿ ಅವರು ಡೆವಲಪ್ ಮಾಡೋದಿಲ್ಲ. ಹಾಗಾಗಿ ಆಪ್ಷನ್ ಎ ಸರಿಯಾದಂತಹ ಉತ್ತರ. 34ನೇ ಪ್ರಶ್ನೆ, 1947ರ ಭಾರತ ವಿಭಜನೆಯಲ್ಲಿ ಎಷ್ಟು ದೆಹಲಿ ಮುಸಲ್ಮಾನರು ವಲಸೆ ಹೋದರು ಅಂತಕ್ಕಂಥದ್ದು. ಆಪ್ಷನ್ ಎ ದೆಹಲಿ ಮುಸ್ಲಿಮರಲ್ಲಿ 2/3 ಹೆಚ್ಚು, ಆಪ್ಷನ್ ಬಿ ದೆಹಲಿ ಮುಸ್ಲಿಮರಲ್ಲಿ 1/3 ಹೆಚ್ಚು, ಆಪ್ಷನ್ ಸಿ ದೆಹಲಿ ಮುಸ್ಲಿಮರಲ್ಲಿ 4/3 ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ, ದೆಹಲಿ ಮುಸ್ಲಿಮರಲ್ಲಿ 2/3 ಹೆಚ್ಚು ಮುಸಲ್ಮಾನರು ಏನು ಮಾಡ್ತಾರೆ, 1947ರಲ್ಲಿ ಏನು ಭಾರತ ವಿಭಜನೆ ಅಂತ ಸಂದರ್ಭದಲ್ಲಿ ವಲಸೆಯನ್ನ ಹೋಗುವಂಥದ್ದು. ಎಷ್ಟು, 2/3 ಹೆಚ್ಚು ಜನ ವಲಸೆ ಹೋಗ್ತಾರೆ. ಸ್ನೇಹಿತರೆ, ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ ನೋಡಿ, ದೆಹಲಿಯಲ್ಲಿ ಇರ್ತಕ್ಕಂತಹ ಹೆಚ್ಚಿನ ವಲಸಿಗರು ಎಲ್ಲಿಯವರು ಅಂತಕ್ಕಂಥ ಪ್ರಶ್ನೆ. ಆಪ್ಷನ್ ಎ ಬಂಗಾಳ, ಆಪ್ಷನ್ ಬಿ ಅಸ್ಸಾಂ, ಆಪ್ಷನ್ ಸಿ ಪಂಜಾಬ್, ಆಪ್ಷನ್ ಡಿ ರಾಜಸ್ಥಾನ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಹಾಗಾದ್ರೆ, ಆಪ್ಷನ್ ಸಿ ಪಂಜಾಬ್. ದೆಹಲಿಯಲ್ಲಿ ಇರ್ತಕ್ಕಂತಹ ಹೆಚ್ಚಿನ ವಲಸಿಗರು ಏನು, ಪಂಜಾಬಿನವರು. ಸೊ ಇದು ಆಪ್ಷನ್ ಸಿ ಸರಿಯಾದಂತಹ ಉತ್ತರ. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.